ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಹೆಸರಿನಲ್ಲಿ ಕಡಿಮೆ ಬಡ್ಡಿದರದ ಆಮಿಷ, ಚಿನ್ನ ಪಡೆದು ವಂಚನೆಗೆ ಯತ್ನಿಸಿದ ಆರೋಪಿ ಬಂಧನ. ಉಳಿದ ಗ್ರಾಹಕರು ಠಾಣೆಗೆ ಬಂದು ಆಭರಣ ಪಡೆದುಕೊಳ್ಳಲು ಎಸ್ಪಿ ಮನವಿ. ಹಾಸನದಲ್ಲಿ ಚಿನ್ನದ ಮೇಲೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡಿಸುವುದಾಗಿ ಸಾರ್ವಜನಿಕರಿಗೆ ಆಮಿಷ ಒಡ್ಡಿ ಅವರಿಂದ ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಹೆಸರಿನಲ್ಲಿ ಚಿನ್ನಾಭರಣಗಳನ್ನು ಪಡೆದು ವಂಚನೆ ನಡೆಸಲು ಯತ್ನಿಸಿದ್ದ ಆರೋಪಿಯನ್ನು ಹಾಸನ ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ತಿಳಿಸಿದರು. ಎಸ್ಪಿ ತಮ್ಮ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರಕರಣದ ತನಿಖೆಯಲ್ಲಿ ಹಲವು ಮಹತ್ವದ ಮಾಹಿತಿಗಳು ಬೆಳಕಿಗೆ ಬಂದಿದ್ದು, ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸರು ಮನವಿ ಮಾಡಿದರು. ಬಂಧಿತನನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮೂಲದ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಆರೋಪಿ ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಹೆಸರಿನಲ್ಲಿ ಹಣಕಾಸು ವ್ಯವಹಾರ ನಡೆಸುತ್ತಿರುವಂತೆ ನಂಬಿಸಿ ಸಾರ್ವಜನಿಕರ ವಿಶ್ವಾಸ ಗಳಿಸಿದ್ದನು. ಬಳಿಕ ಚಿನ್ನಾಭರಣಗಳನ್ನು ಪಡೆದು ವಿವಿಧ ಬ್ಯಾಂಕ್ಗಳಲ್ಲಿ ಅಡವಿಟ್ಟು ಹಣ ಪಡೆಯುವ ಮೂಲಕ ತನ್ನ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಆರೋಪಿ ಸುಮಾರು 2 ಕಿಲೋಗ್ರಾಂ ಚಿನ್ನಾಭರಣವನ್ನು ಸಂಗ್ರಹಿಸಿ ಹಾಸನ, ಚನ್ನರಾಯಪಟ್ಟಣ ಹಾಗೂ ಗುಂಡ್ಲುಪೇಟೆಯ ವಿವಿಧ ಬ್ಯಾಂಕ್ಗಳಲ್ಲಿ ಅಡಮಾನ ಇಟ್ಟಿದ್ದಾನೆ. ಸಾರ್ವಜನಿಕರಿಗೆ ಕೇವಲ %5 ಬಡ್ಡಿದರದಲ್ಲಿ ಸಾಲ ದೊರೆಯುತ್ತದೆ ಎಂದು ಭರವಸೆ ನೀಡಿ ಅವರ ಚಿನ್ನಾಭರಣಗಳನ್ನು ಪಡೆದುಕೊಂಡಿದ್ದನು. ಕಡಿಮೆ ಬಡ್ಡಿದರದ ಆಮಿಷಕ್ಕೆ ಒಳಗಾದ ಅನೇಕ ಮಂದಿ ಯಾವುದೇ ಅನುಮಾನ ವ್ಯಕ್ತಪಡಿಸದೆ ತಮ್ಮ ಅಮೂಲ್ಯ ಆಭರಣಗಳನ್ನು ಆತನಿಗೆ ಒಪ್ಪಿಸಿದ್ದರು. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ಅಡವಿಟ್ಟಿದ್ದ ಚಿನ್ನಾಭರಣಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆಯಲ್ಲಿ ಒಟ್ಟು 139 ಮಂದಿ ತಮ್ಮ ಚಿನ್ನಾಭರಣವನ್ನು ಆರೋಪಿಗೆ ನೀಡಿರುವುದು ದೃಢಪಟ್ಟಿದೆ. ಪೊಲೀಸ್ ಇಲಾಖೆಯ ಕ್ರಮದಿಂದ ಈಗಾಗಲೇ 97 ಮಂದಿ ತಮ್ಮ ಚಿನ್ನಾಭರಣವನ್ನು ಮರಳಿ ಪಡೆದಿದ್ದು, ಉಳಿದ 42 ಮಂದಿ ಇನ್ನೂ ತಮ್ಮ ಆಭರಣಗಳನ್ನು ವಾಪಸ್ ಪಡೆಯಬೇಕಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಚಿನ್ನಾಭರಣವನ್ನು ಆರೋಪಿಗೆ ನೀಡಿರುವವರು ಅಗತ್ಯ ದಾಖಲೆಗಳೊಂದಿಗೆ ಹಾಸನ ನಗರ ಠಾಣೆಗೆ ಭೇಟಿ ನೀಡಿ ತಮ್ಮ ಆಭರಣಗಳನ್ನು ಪಡೆದುಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಮನವಿ ಮಾಡಿದರು. ಮಾರ್ಚ್ ತಿಂಗಳಲ್ಲಿ ನಮ್ಮ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು 60/2026 ಅಂಡರ್ ಸೆಕ್ಷನ್ 318 ಕ್ಲಾಸ್ 4 BNS ಅಂದರೆ ಚೀಟಿಂಗ್ ಕೇಸ್. ಈ ಕೇಸಲ್ಲಿ ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿತ್ತು. ಓನರ್ ಹೆಸರು ಮಂಜುನಾಥ್ ಅಂತ. ಅವರು ಜನರಿಗೆ ಮೋಸ ಮಾಡಿ ಆಲ್ಮೋಸ್ಟ್ 2 kgs ಗೋಲ್ಡ್ ಆರ್ನಮೆಂಟ್ಸ್ ಅವರು ತಗೊಂಡಿದ್ದರು. 5% ರೇಟ್ ಆಫ್ ಇಂಟ್ರೆಸ್ಟ್ ಪ್ರಾಮಿಸ್ ಮಾಡಿದರು. ಸೊ ನಮ್ಮ ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವರಿಗೆ ಅರೆಸ್ಟ್ ಮಾಡಿದ್ದಾರೆ, ಮಂಜುನಾಥ್ ಅವರಿಗೆ. ಟೋಟಲ್ ಆಲ್ಮೋಸ್ಟ್ 2 kgs ಆಫ್ ಗೋಲ್ಡ್ನು ಕೂಡ ಅವರು ರಿಕವರ್ ಮಾಡಿದ್ದಾರೆ. ಇವರಿಗೆ ಎನ್ಕ್ವೈರಿ ಮಾಡುವಾಗ ನಮಗೆ 139 ಕಸ್ಟಮರ್ಸ್ದು ಲಿಸ್ಟ್ ಸಿಕ್ಕಿದೆ. ಆದರೆ ಬರೀ 97 ಕಸ್ಟಮರ್ಸ್ ಮುಂದೆ ಬಂದಿದ್ದಾರೆ ಯಾರಿಗೆ ಮೋಸ ಆಗಿದೆ. ಇನ್ನು 42 ಗ್ರಾಹಕರು ಇನ್ನೂ ಬಂದಿಲ್ಲ ನಮ್ಮ ಮುಂದೆ. ಸೊ ಎಲ್ಲರಿಗೆ ನಮ್ಮ ಹಾಸನ ಜಿಲ್ಲಾ ಪೊಲೀಸಿಂದ ಒಂದು ಅಪೀಲ್ ಇದೆ, ಈ 42 ಯಾರ್ಯಾರು ಕಸ್ಟಮರ್ಸ್ಗಳು ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ದೊಡ್ಡದಾಗಿ ಚೀಟಿಂಗ್ ಆಗಿತ್ತು, ಅದು ಈಗ ಟ್ರೇಸ್ ಆಗಿದೆ. ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ ಅಲ್ಲಿ ಏನು ನಡೀತಾ ಇತ್ತು, ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ತಮ್ಮ ಏನು ಆರ್ನಮೆಂಟ್ಸ್ ಇದೆ, ಏನು ಚಿನ್ನಾಭರಣವನ್ನು ನೀವು ಎಲ್ಲರೂ ಪ್ಲೇಜ್ ಮಾಡಿದ್ದೀರಿ ಅದು ಐಡೆಂಟಿಫೈ ಮಾಡಿ. ಮತ್ತೆ ಅದು ಆಲ್ರೆಡಿ PF ಆಗಿದೆ, ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅದು ದಯವಿಟ್ಟು ಎಲ್ಲರೂ ರಿಲೀಸ್ ಮಾಡಿಸಿ. ಥ್ಯಾಂಕ್ ಯು. ತುಂಬಾ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಪ್ಲೇಸ್ ಮಾಡ್ತಾ ಇದ್ರು, ಆದರೆ ಏನು ದುಡ್ಡು ವಾಪಸ್ ಕೊಡಕ್ಕೆ ಇವ್ರದ್ದು ಪ್ಲಾನ್ ಇರಲಿಲ್ಲ. ಸೊ ಒಬ್ರು ಬಂದು ನಮಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಅದಾದ ನಂತರ ಇವರು ತನಿಖೆ ಮಾಡಿ ಇವ್ರಿಗೆ ಹಿಡಿದಿದ್ದಾರೆ ಮಂಜುನಾಥ್ ಅವ್ರಿಗೆ. ಆಮೇಲೆ ಅವರೆಲ್ಲ ರಿವೀಲ್ ಮಾಡಿದ್ರು ದಟ್ ಈ ಥರ ಅವ್ರ ಪ್ಲಾನ್ ಇತ್ತು. ಹೌದು ಹೌದು ಒಂದು ನಿಮಿಷ ಹೇಳ್ತೀನಿ. ಶ್ರೀರಂಗಪಟ್ಟಣದ ಇಸಾಫ್ ಬ್ಯಾಂಕ್, ಚನ್ನರಾಯಪಟ್ಟಣದ DBS ಬ್ಯಾಂಕ್, ಹಾಸನದ ಜನ ಗೋಲ್ಡ್ ಫೈನಾನ್ಸ್, ಗುಂಡ್ಲುಪೇಟೆ ಮತ್ತೆ ಹಾಸನದಲ್ಲಿರುವ ಬಜಾಜ್ ಗೋಲ್ಡ್ ಫೈನಾನ್ಸ್ನಲ್ಲಿ ಹೆಚ್ಚಿನ ಹಣಕ್ಕೆ ಅಡಮಾನ ಇರಿಸಿ ಹಣ ತೆಗೆದುಕೊಂಡಿರುವುದಾಗಿ ತಿಳಿಸಿ ತನ್ನ ಅವರು ಕನ್ಫೆಸ್ ಮಾಡಿದ್ದಾರೆ ಅವ್ರ ತಪ್ಪ. ಎಸ್. ಒಬ್ರು ಈಗ ಸುದ್ದಿ ಅವ್ರಿಗೆ ಆಕ್ಚುಲಿ ಒಬ್ರಿಗೆ ಗೊತ್ತಾಯ್ತು, ಆಮೇಲೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೆಲವಿಗೆ ಗೊತ್ತಾಗಿಲ್ಲ. ಸೊ ಟೋಟಲ್ 139 ಕಸ್ಟಮರ್ಸ್ ಇಂದ ಅವ್ರು ತಗೊಂಡಿದ್ದಾರೆ. ಅದಕ್ಕೆ ನಾವು ಅಪೀಲ್ ಮಾಡ್ತಾ ಇದೀವಿ, ಯಾರು ಗಜಲಕ್ಷ್ಮಿ ಗೋಲ್ಡ್ ಫೈನಾನ್ಸ್ಗೆ ಗೋಲ್ಡ್ ಪ್ಲೆಜ್ ಮಾಡಿದ್ದಾರೆ
ದಯವಿಟ್ಟು ಮುಂದೆ ಬನ್ನಿ. ಹಾಸನ್ ಟೌನ್ ಇನ್ಸ್ಪೆಕ್ಟರ್ ಭಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. 97 ಕಸ್ಟಮರ್ಸ್ಗೆ ಈಗ ಗೊತ್ತಾಗಿದೆ, ಅವ್ರು ಮುಂದೆ ಬಂದಿದ್ದಾರೆ. ಬಟ್ ಇನ್ನೂ 42 ಜನ ಇನ್ನೂ ಮುಂದೆ ಬಂದಿಲ್ಲ. ಸೊ ಕೂಡಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಏನು ಗೋಲ್ಡ್ ಆರ್ನಮೆಂಟ್ಸ್ ತಾವೆಲ್ಲರೂ ಪ್ಲೆಜ್ ಮಾಡಿದ್ದೀರಿ, ದಯವಿಟ್ಟು ಅದು ರಿಲೀಸ್ ಮಾಡಿಸಿ. ಒಬ್ರೆ ಮಂಜುನಾಥ್ ಅಂತ. ಲಾಸ್ಟ್ ಇಯರ್ 2025 ಅಲ್ಲಿ ಸ್ಟಾರ್ಟ್ ಆಗಿರೋದು, KB ರೋಡ್ ಅಲ್ಲಿ ಬಿಹೈಂಡ್ ಸಿಟಿ ಬಸ್ ಸ್ಟ್ಯಾಂಡ್. ಎಲ್ಲಿಂದ ಅವರು? ಗುಂಡ್ಲುಪೇಟೆಯಿಂದ, ಚಾಮರಾಜನಗರ ಗುಂಡ್ಲುಪೇಟೆ. ರಿಜಿಸ್ಟರ್ಡ್ ಇದೆಯಾ ಭಾನು ಇದು?